6 ತಿಂಗಳಲ್ಲಿ ಸಿಎಂ ಆಗಿ ಬರುತ್ತಾರೆ ಎಂದು ಪುತ್ತೂರು ಕಾಂಗ್ರೆಸ್ ಭವನದ ಶಿಲಾನ್ಯಾಸ ಕಾರ್ಯಕ್ರಮದ ಸಮಾರಂಭದಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಅವರು ಉಲ್ಲೇಖಿಸಿರುವುದನ್ನು ಕಾರ್ಯಕ್ರಮ ಮುಗಿದ ಬಳಿಕ ಪತ್ರಕರ್ತರು ಡಿಕೆ ಶಿವಕುಮಾರ್ ಅವರಲ್ಲಿ ಪ್ರಶ್ನಿಸಿದಾಗ ಅವರದ್ದು ಪ್ರಾರ್ಥನೆ ವಿಫಲವಾಗುವುದಿಲ್ಲ ಎಂದು ಹೇಳಿದ್ದಾರೆ. ಈ ಹಿಂದೆಯೂ ಇದೇ ಮಾತನ್ನು ಹಲವು ಬಾರಿ ಅವರು ಹೇಳಿದ್ದರು. ಇದೀಗ ಮತ್ತೊಮ್ಮೆ ಅದೇ ಮಾತನ್ನು ಉಲ್ಲೇಖಿಸಿದ್ದಾರೆ. ಕಾಂಗ್ರೆಸ್ ಭವನದ ಶಿಲಾನ್ಯಾಸ ಸಭಾ ಕಾರ್ಯಕ್ರಮದ ಬಳಿಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವೇದಿಕೆಯಿಂದ ಇಳಿದು ತೆರಳುತ್ತಿದ್ದಂತೆ ಪತ್ರಿಕಾ ಮಾಧ್ಯಮದವರು ಅವರ ಪ್ರಶ್ನೆಗೆ ಉತ್ತರಿಸಿದರು. ಬಹಳ ಪವಿತ್ರವಾದ ದಿನ. ಪುತ್ತೂರು ಕಾಂಗ್ರೆಸ್ ಭವನದ ಶಿಲಾನ್ಯಾಸ ಮಾಡಿದ್ದೇನೆ. ಉಳಿದ ಕಡೆಯಲ್ಲೂ ಕಾಂಗ್ರೆಸ್ ಕಚೇರಿ ಮಾಡಲು ಸಿದ್ಧತೆ ಮಾಡಲು ತಿಳಿಸಿದ್ದೇನೆ. ಮುಂದಿನ ಒಂದು ದಿನ ವರ್ಚುವಲ್ ಆಗಿ ಉದ್ಘಾಟಿಸಲಿದ್ದೇವೆ. ನಾನು ಏನು ಭರವಸೆ ನೀಡಿದ್ದೇನೆಯೋ ಅದು ಈಡೇರಲಿದೆ ಎಂದರು. ಈ ನಡುವೆ ಪತ್ರಕರ್ತರು 6 ತಿಂಗಳಲ್ಲಿ ಸಿಎಂ ಆಗಿ ಬರುತ್ತಾರೆ ಎಂದು ಸಭೆಯಲ್ಲಿ ಹೇಳಿರುವ ವಿಚಾರವನ್ನ ಪ್ರಶ್ನಿಸಿದಾಗ ಆಸೆ ಪಡುವವರನ್ನ ತಪ್ಪು ಎಂದು ಹೇಳಕ್ಕಾಗುತ್ತದಾ? ಅವರದ್ದು ಪ್ರಯತ್ನ ವಿಫಲವಾಗಬಹುದು, ಆದರೆ ಪ್ರಾರ್ಥನೆ ವಿಫಲವಾಗುವುದಿಲ್ಲ, ನೋಡೋಣ ಎಂದು ಹೇಳಿ ತೆರಳಿದ್ರು. ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಕಚೇರಿಗಳನ್ನ ರೆಡಿ ಮಾಡಿದ್ದೀನಿ, ನೀವೆಲ್ಲ ರೆಡಿ ಮಾಡಿಕೊಂಡು ಪ್ರಾರಂಭ ಮಾಡಿ ಮಿಕ್ಕಿದೊಂದಿನ ವರ್ಚುವಲ್ ಆಗಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರು ನಾವೆಲ್ಲ ಸೇರಿ ಮಾಡ್ತೇವೆ. ನೀವು ನಿಮ್ಮ ಕೆಲಸನ ಪ್ರಾರಂಭ ಮಾಡಿ ಅಂತ ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡಿ ಎಲ್ಲರಿಗೂ ಸಂದೇಶ ಕಳಿಸಿದ್ದೀನಿ. ಈಗಾಗಲೇ ಒಳ್ಳೆ ಕೆಲಸ ನಡೀತಾ ಇದೆ. ಇದು ಭಾಳ ಅಭಿವೃದ್ಧಿ ಆಗಿದೆ. ನನಗೆ ವಿಶ್ವಾಸ ಇದೆ. ನಾನು ಏನು ಜನರಿಗೆ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಏನು ಮಾಡ್ಕೊಟ್ಟಿದ್ದೀನಿ ಅದಕ್ಕೆಲ್ಲ ಈಗ ಸಿದ್ಧಪಡಿಸ್ತಾ ಇದ್ದೀನಿ. ಒಳ್ಳೇದಾಗಬೇಕು ದಕ್ಷಿಣ ಕನ್ನಡ ಏನು ಸ್ವಾರ್ಥ ಏನಿಲ್ಲ. ಈ ಭಾಗ ಬೆಳಿಬೇಕು. ಒಳ್ಳೆಯ ಸಂಪರ್ಕವಾದಂಥ ಪ್ರದೇಶ ಈ ಒಂದು ದಕ್ಷಿಣ ಕನ್ನಡ ಜನರಿಗೆಲ್ಲ ಒಳ್ಳೆಯದಾಗಬೇಕು. ಮತ್ತು ಎಲ್ಲರ ಆಸೆ ಎಲ್ಲ ಭಾಷೆಗಳಲ್ಲಿ ಗೊತ್ತಾಗ್ತದೆ. ನೀವು ಪ್ರತಿಷ್ಠೆಗಳೆಲ್ಲ ಸಿಎಂ ನಾನೇ ಬರ್ತೀನಿ ಅಂತ ಹೇಳಿದರೆ ಅವರ ಆಸೆಗೆ ನೀವು ಸಿಎಂ ಆಗಿ ಬರ್ತೀರಲ್ಲ. ಆಸೆ ಪಡೋರ್ಗು ನಾನು ತಪ್ಪು ಅಂತ ಹೇಳೋಕ್ಕಾಗ್ತಿಲ್ಲ. ಅವ್ರ ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ನೋಡೋಣ. ಸರ್ 1000 ಡೇಸ್ ಆಗ್ತಾ ಇದೆ ಸರ್ ಗೌರ್ಮೆಂಟಿಗೆ. ಇಂಗ್ಲಿಷ್ ಕಲಿಂ ಸರ್